ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕಕ್ಕೆ ಸ್ವಾಗತ. ನಾಲಿಗೆ ಅಂದ್ರೇನೆ ಹಾಗೆ, ನೋಡಿದ್ದು ನೆನಪಾಗಿದ್ದು ತಿನ್ನಬೇಕು ಅನ್ಸುತ್ತೆ. ಮನಸ್ಸಿಗೆ ತೋಚಿದ್ದನ್ನು ಹೇಳೇ ಬಿಡಬೇಕು ಅನ್ಸುತ್ತೆ. ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ ಅನ್ನೋ ಪಂಚೇಂದ್ರಿಯಗಳ ನಿಗ್ರಹ ಮಾಡಿ ಆಸೆಯನ್ನು ತೊರೆದು ದೇವರಲ್ಲಿ ಶರಣಾಗತಿ ಆಗಬೇಕು ಅಂತ ಹೇಳುತ್ತೆ ಮುಕ್ತಿ ಮಾರ್ಗ. ನಾಲಿಗೆ, ಮನಸ್ಸು, ಆಸೆ, ಮುಕ್ತಿ, ಅರೆರೇ, ಈ ವಿಡಿಯೋದಲ್ಲಿ ನಾನೇನು ಹೇಳೋಕ್ಕೆ ಹೊರಟಿದ್ದೀನಿ ಅಂತ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಲ್ವಾ? ಸಿಂಪಲ್. ಮನೋಹರ ಅನ್ನೋ ಬೂಂದಿ ಹುಟ್ಟಿದ್ದು ಹೇಗೆ ಅನ್ನೋದು ಇವತ್ತಿನ ವಿಡಿಯೋದ ವಿಷಯ. ಇದಕ್ಕೊಂದು ಒಳ್ಳೆ ಕತೆ ಹೇಳ್ತೀನಿ ಕೇಳಿ. ಸಾಮಾನ್ಯವಾಗಿ ಕಾಶಿಗೆ ಹೋದವರು ತಮ್ಮ ಇಷ್ಟದ ಯಾವುದಾದ್ರೂ ತರಕಾರಿ ಅಥವಾ ಹಣ್ಣನ್ನು ಪರಿತ್ಯಾಗ ಮಾಡಿ ಬರೋದು ರೂಢಿ ಅಲ್ವಾ? ಯಾಕೆಂದರೆ ಮೊದಲೆಲ್ಲ ಕಾಶಿಗೆ ಹೋಗ್ತಾ ಇದ್ದಿದ್ದು ಜವಾಬ್ದಾರಿಯೆಲ್ಲ ಕಳೆದು ವಯಸ್ಸು ಮಾಗೋ ಹೊತ್ತಿಗೆ. ಈಗಿನ ಹಾಗೆ ಸಾರಿಗೆ ಸಂಪರ್ಕದ ಅನುಕೂಲನೂ ಹೆಚ್ಚೇನೂ ಇರಲಿಲ್ಲ. ಅಷ್ಟು ದೂರ ಕಷ್ಟಪಟ್ಟು ಪ್ರಯಾಣ ಮಾಡಿ ದೇವರ ದರ್ಶನ ಮುಗಿಸಿ ವಾಪಸ್ ಮನೆಗೆ ಬರ್ತೀವೋ ಇಲ್ವೋ ಅನ್ನೋ ಗ್ಯಾರಂಟಿ ಎಷ್ಟೋ ಜನರಿಗೆ ಇರಲಿಲ್ಲ. ಅಕಸ್ಮಾತ್ ವಾಪಸ್ ಮನೆಗೆ ಬಂದರೂ ಕಾಶಿಯಲ್ಲಿ ತಮ್ಮ ಇಷ್ಟದ ಪದಾರ್ಥವನ್ನು ತ್ಯಾಗ ಮಾಡಿ ಬಂದು ಉಳಿದ ಆಯಸ್ಸನ್ನು ದೇವರ ಧ್ಯಾನ ಸ್ಮರಣೆಯಲ್ಲಿ ಕಳೀಬೇಕು ಅಂತ ಇತ್ತು. ಅಂದರೆ ಅಂಥ ಒಂದು ಪವಿತ್ರ ಕ್ಷೇತ್ರದಲ್ಲಿ ನಮ್ಮ ಮೋಹ, ಮದ, ಮಾತ್ಸರ್ಯ, ಆಸೆ ಇವೆಲ್ಲವನ್ನು ತ್ಯಾಗ ಮಾಡಿ ನಮ್ಮ ಮುಕ್ತಿ ಮಾರ್ಗಕ್ಕೆ ಉಳಿದ ಜೀವನವನ್ನು ಅಥವಾ ನಮ್ಮ ಉಳಿದ ಆಯಸ್ಸನ್ನು ಮೀಸಲಾಗಿಡಬೇಕು ಅನ್ನೋದೇ ಇದರ ಹಿಂದಿನ ಉದ್ದೇಶ ಆಗಿತ್ತು. ಹೀಗೆ ಒಬ್ಬ ವೃದ್ಧ ದಂಪತಿಗಳು ಕಾಶಿ ಯಾತ್ರೆಗೆ ಅಂತ ಹೋದರು. ಅಲ್ಲಿ ದೇವರ ದರ್ಶನ ಆದಮೇಲೆ ಇಬ್ಬರಿಗೂ ಇಷ್ಟ ಆದಂತಹ ಬೂಂದಿ ಕಾಳಿನ ಲಾಡುನ ಇನ್ಮೇಲೆ ಮುಟ್ಟಲ್ಲ ಅಂತ ಶಪಥ ಮಾಡಿ ಬಂದರು. ಮನೆಗೆ ವಾಪಸ್ಸಾದ ಸ್ವಲ್ಪ ದಿನಗಳಲ್ಲೇ ಇಬ್ಬರಿಗೂ ಯಾಕೋ ಮನಸ್ಸು ತಡಿಲೇ ಇಲ್ಲ. ಬೂಂದಿ ಕಾಳಿನ ಲಾಡು ತಿನ್ನಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಆಯಿತು. ನಮ್ಮ ನಾಲಿಗೆ ಹಾಗೆ ಮನಸ್ಸನ್ನು ನಿಗ್ರಹ ಮಾಡೋದು ಅಷ್ಟು ಸುಲಭ ಅಲ್ಲ ನೋಡಿ. ಅಲ್ಲಿ ದೇವರ ಹತ್ರ ಇನ್ಮೇಲೆ ಬೂಂದಿ ಕಾಳಿನ ಲಾಡು ತಿನ್ನಲ್ಲ ಅಂತ ಶಪಥ ಬೇರೆ ಮಾಡಿದ್ದೀವಿ. ಇಲ್ಲಿ ನೋಡಿದ್ರೆ ಅದನ್ನು ತಿನ್ನಬೇಕು ಅಂತ ಮತ್ತೆ ಆಸೆ ಬೇರೆ ಆಗ್ತಾ ಇದೆ. ಏನು ಮಾಡೋದು ಅಂತ ಯೋಚನೆ ಮಾಡಿದರು. ಕಡೆಗೆ ಒಂದು ಉಪಾಯ ಹೊಳಿತು. ಬೂಂದಿ ಕಾಳನ್ನು ಲಾಡು ರೂಪದಲ್ಲೇ ತಿನ್ನಬೇಕು ಅಂತ ಏನಿದೆ, ಬೂಂದಿ ರೂಪದಲ್ಲೇ ತಿನ್ನಬಹುದು ಅಲ್ವಾ ಅಂತ ಮನಸ್ಸಿನ ಜೊತೆಗೆ ಸ್ವಲ್ಪ ರಾಜಿ ಮಾಡಿಕೊಂಡು ಅದಕ್ಕೆ ಮನೋಹರ ಬೂಂದಿ ಅಂತ ಬೇರೆ ಹೆಸರಿಟ್ಟು ತೃಪ್ತಿ ಆಗೋಷ್ಟು ತಿಂದ್ರಂತೆ. ಈ ಕಡೆ ಕೊಟ್ಟ ಮಾತು ಉಳಿತು, ಆ ಕಡೆ ಸಿಹಿ ತಿಂದ ಹಾಗೂ ಆಯಿತು. ಹೀಗೆ ಮನೋಹರ ಬೂಂದಿ ಅನ್ನೋ ಸಿಹಿ ಹುಟ್ಕೊಳ್ತು. ಸ್ನೇಹಿತರೆ, ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.